ವಾವ್, ಎಂಥ ಅದ್ಭುತ ಸಂಸಾರ ನಮ್ದು. ಈ ಕಾಲದಲ್ಲೂ ಇಂಥದ್ದೆಲ್ಲ ನಡೆಯುತ್ತೆ, ಅದನ್ನ ಕಣ್ಣಾರ ನಾವು ನೋಡ್ತಿದೀವಿ ಅಂದ್ರೆ ರಿಯಲಿ ಗ್ರೇಟ್. ನಮ್ಮಂತ ಫ್ಯಾಮಿಲಿ ಮೋಸ್ಟ್ಲಿ ಇಂಡಿಯನ್ ಹಿಸ್ಟ್ರಿಯಲ್ಲೇ ಎಲ್ಲೂ ಸಿಗಲ್ಲ ಅನ್ಸುತ್ತೆ ಅಲ್ವಾ? ಮಹಾಭಾರತದಲ್ಲಿ ಆ ದ್ರೌಪದಿ 5 ಜನ ಗಂಡಂದ್ರನ್ನ ಹಂಚ್ಕೊಂಡ್ಲಂತೆ. ಆದ್ರೆ ಇಲ್ಲಿ ಸೀನು ಸ್ವಲ್ಪ ಉಲ್ಟಾ. ಅಕ್ಕ ತಂಗಿ ಇಬ್ರು ಒಂದೇ ಗಂಡನ ಶೇರ್ ಮಾಡ್ಕೋತಾ ಇದ್ದಾರೆ. ಅದೇನ್ ಹೇಳ್ಬೇಕು ಅನ್ಕೊಂಡಿದ್ರು ನೇರವಾಗಿ ಹೇಳ್ಬಿಟ್ಟು ಹೋಗಿ. ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ಕರ್ಣ ತಾಳಿ ಕಟ್ಟಿಲ್ಲ ಅಂದ್ರು ನಾನೇ ಅವನ್ ಹೆಂಡತಿ ಅಂತ ಈ ಮನೆಗೆ ಬಂದೆ. ಅಧಿಕಾರ ಎಲ್ಲ ನಿನ್ ಕೈಲೇ ಇದೆ ಅನ್ನೋ ಹಾಗೆ ಹಾರಾಟ ಮಾಡ್ದೆ. ಗಂಡ ಅಲ್ದೇ ಇರೋ ನಿನ್ನ ಗಂಡನಿಂದ ನಿನ್ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿಸ್ದೆ. ಅವಳನ್ನ ಮನೇನು ತುಂಬಿಸ್ಕೊಂಡೆ. ನೆಕ್ಸ್ಟ್ ಏನ್ ಪ್ಲಾನು? ಕರ್ಣನ್ನ ಇಬ್ರು ಶೇರ್ ಮಾಡ್ಕೊತೀರಾ? ಛೀ, ಏನ್ ಮಾತಾಡ್ತಾ ಇದ್ದೀರಾ ಅಂತ ಪ್ರಜ್ಞೆ ಇದೆಯಾ ನಿಮ್ಗೆ? ನನ್ನ ಮತ್ತೆ ಕಣ್ಣನ ಸಂಬಂಧ ಹೇಗಿತ್ತು ಅನ್ನೋದು ನಮಗ್ ಗೊತ್ತು, ಆ ದೇವ್ರಿಗೆ ಗೊತ್ತು. ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ನನಗಿಲ್ಲ. ನಾಲ್ಗೆ ಇದೆ ಅಂತ ಬೇಕಾ ಬಿಟ್ಟಿ ಹರಿಬಿಡ್ಬೇಡಿ. ಮುಚ್ಚಿರೋ ಬಾಗ್ಲ ಹಿಂದೆ ಏನೇನಾಗುತ್ತೋ ಏನೋ, ಯಾರಿಗ್ ಗೊತ್ತು? ಗಂಡು ಬೆಂಕಿ, ಹೆಣ್ಣು ಬೆಣ್ಣೆ ಕರಗದೆ ಇರುತ್ತಾ? ನಿಮ್ಗೆ ಕ್ಲಾರಿಟಿ ಕೊಡೋ ಅವಶ್ಯಕತೆ ನನಗಿಲ್ಲ. ನಿಮ್ಮಂತ ಕೊಳಕ್ ಮನ್ಸಿರೋರ್ಗೆ ನಾನು ಯಾವುದೇ ರೀತಿ ಉತ್ತರ ಕೊಡಲ್ಲ. ಕೊಟ್ರು ನಿಮ್ಗೆ ಅರ್ಥನೂ ಆಗಲ್ಲ. ಹೌದಮ್ಮ, ನೀನೊಬ್ಳೇ ಸತೀಶ್ ಶಿರೋಮಣಿ, ಸತ್ಯವಾನ್ ಸಾವಿತ್ರಿ, ನಾವೆಲ್ಲ ವೇಸ್ಟ್ ಬಾಡಿಗಳು. ಓಕೆನಾ? ಆದ್ರೆ ಒಂದು ವಿಷಯ ಹೇಳು, ಕರ್ಣನ್ನ ಮದ್ವೆನೇ ಆಗದೆ ಈ ಮನೇಲಿದ್ದೆ. ಈಗ ನಿಧಿ ಮತ್ತೆ ಕರ್ಣನ್ ಮದ್ವೆ ಆಗಿದೆ. ಸೊ ನೀನು ಕರ್ಣನ್ ಹೆಂಡತಿ ಅಲ್ಲ ಅನ್ನೋದಂತೂ ಪಕ್ಕ. ಇಷ್ಟೆಲ್ಲ ಆದ್ಮೇಲೂ ನೀನ್ ಇನ್ನೂ ಇಲ್ಲೇ ಇರೋದು ಯಾವ ಸೀಮೆ ಸಂಪ್ರದಾಯ? ಇಂಥ ಸಂಬಂಧಕ್ಕೆ ಏನಂತ ಹೆಸರಿಡ್ಬೇಕು? ಒಂದ್ಸಲಿ ಕಲ್ಮಶ ಇರೋ ನಿಮ್ಮಂಥವ್ರು ನಮ್ಮ ಸಂಬಂಧಕ್ಕೆ ಏನ್ ಬೇಕಾದ್ರೂ ಹೆಸರಿಟ್ಕೊಳ್ಳಿ.